ಎಲ್ಲರೂ ಸೇರ್ಕೊಂಡು ನನ್ನ ಪುಸ್ತಕ ಹರಿದಾಕಿದ್ದಾರೆ. ಭೀಮಾ, ಸಹಿಸ್ಕೊಳ್ಳೋದನ್ನ ಕಲ್ತ್ಕೋ. ಅನ್ಯಾಯ ಜಾಸ್ತಿ ದಿವಸ ಬದುಕೋದಿಲ್ಲ. ಆ ಮಕ್ಕಳು ಆ ಥರ ಮಾಡಬಾರ್ದಾಗಿತ್ತು. ಇದು ಕಾನೂನು ಪ್ರಕಾರ ತಪ್ಪು. ನಿನಗೆ ಹೊಸ ಪುಸ್ತಕ ಸಿಗುತ್ತೆ. ಅಪ್ಪನಿಗೆ ಹೇಳಿದ್ರೆ ನಿನಗೋಸ್ಕರ ಹೊಸ ಪುಸ್ತಕ ತಂದು ಕೊಡ್ತಾರೆ. ಜೀವನದಲ್ಲಿ ನಾನು ಯಾವಾಗ್ಲೂ ನಿಮ್ನ ಸುಬೇದಾರ ಅಂತಾನೆ ನೋಡಿರೋದು. ಈಗ ಕೂಲಿಯವ್ರ ತರ ನೋಡಕ್ ಆಗಲ್ಲ ನಂಗೆ. ಇವತ್ ನಮಗೆ ದುಡ್ಡಿಗೆ ತೊಂದರೆ ಇರ್ಬೋದು, ಕೆಲಸ ಹುಡ್ಕಕ್ ಕಷ್ಟ ಆಗ್ತಿರ್ಬೋದು. ಬೇಡ ಗುರುಗಳೇ, ನನ್ನ ಅಪ್ಪನ ಹತ್ರ ಏನೂ ಹೇಳಲ್ಲ. ಅವರ ಹತ್ರ ಈಗ ದುಡ್ಡಿಲ್ಲ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾರೆ. ಅವ್ರಿಗೇನು ಹೇಳಲ್ಲ ನಾನು.